ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಸಿಂಪಲ್ ಆಗಿರುವಂತಹ ಈ ಒಂದು ಎಂಬ್ರಾಯ್ಡ್ರಿ ವರ್ಕ್ ಬ್ಲೌಸನ್ನ ಯಾವ ಥರ ಸ್ಟಿಚ್ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ. ಫಸ್ಟ್ ನಾವು ಏನು ಮಾಡ್ಕೋಬೇಕು ಅಂತಂದರೆ, ಈ ಒಂದು ಮೇನ್ ಕ್ಲಾತ್ ಏನಿದೆ ಇದನ್ನು ನೆಕ್ ನಮಗೆ ಈ ಥರ ಸೆಂಟ್ರಿಗೆ ಬರಬೇಕು. ಆ ಥರ ನೋಡಿಕೊಂಡು ಇಲ್ಲಿ ಮೇಲೆ ಚಿಕ್ಕದಾಗಿ ಒಂದು ಕಟ್ ಹಾಕ್ಕೋಬೇಕು. ಹಾಗೆಯೇ ಲೈನಿಂಗಲ್ಲೂ ಕೂಡ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡು ಆದಮೇಲೆ ಲೈನಿಂಗನ್ನ ಈ ಥರ ಓಪನ್ ಮಾಡಿಕೊಂಡು ನಾವು ಈ ಒಂದು ಮೇನ್ ಕ್ಲಾತ್ ಏನಿದೆ ಮೇನ್ ಕ್ಲಾತನ್ನು ಕೂಡ ಅದ್ರ ಮೇಲೆ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಉಲ್ಟಾ ಹಾಕ್ಕೊಂಡು ಉಲ್ಟಾ ಮೇಲೆ ಈ ಥರ ಪ್ಲೇಸ್ ಮಾಡ್ಕೋಬೇಕು. ಈ ಮೇಲೆ ಏನು ಕಟ್ ಮಾಡ್ಕೊಂಡಿದ್ದೀವಲ್ವ, ಈ ಒಂದು ಕಟ್ಟನ್ನ ಸೆಂಟ್ರಿಗೆ ಎರಡೂ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಆ ಥರ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡಬೇಕಾಗುತ್ತೆ. ಎಲ್ಲೂ ಸಹ ಕ್ಲಾತ್ ರಿಂಕಲ್ಸ್ ಬರಬಾರ್ದು, ಹೆಚ್ಚು ಕಡಿಮೆ ಬರಬಾರ್ದು. ಆ ಥರ ನೋಡಿಕೊಂಡು ಕ್ಲಾತನ್ನ ನೀಟಾಗಿ ಸೆಟ್ ಮಾಡಿಕೊಂಡು ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಇವಾಗ ನಾವು ಇಲ್ಲಿ ಏನು ಮಾಡಬೇಕು ಅಂತಂದರೆ, ಲೋಡಿಂಗ್ ಕಾಣಿಸ್ತಿದೆಯಲ್ಲ, ಈ ಲೋಡಿಂಗ್ ಪಕ್ಕದಲ್ಲೇ ನಮಗೆ ಸ್ಟಿಚ್ ಬರೋ ಥರ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಇದಕ್ಕೆ ನಾನು ಸಿಂಗಲ್ ಫೂಟರನ್ನು ಹಾಕ್ಕೊಂಡಿದ್ದೀನಿ. ಸಿಂಗಲ್ ಫೂಟಲ್ಲಿ ನಾವೇನಾದರೂ ಸ್ಟಿಚ್ ಮಾಡಿದ್ರೆ ನಮಗೆ ಸ್ಟಿಚಿಂಗ್ ಅನ್ನೋದು ಇದರ ಪಕ್ಕದಲ್ಲೇ, ಅಂದರೆ ಲೋಡಿಂಗ್ ಪಕ್ಕದಲ್ಲೇ ಸ್ಟಿಚಿಂಗ್ ಬರುತ್ತೆ. ಎಲ್ಲೂ ಸಹ ನಮಗೆ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ನಾವು ಫೋಲ್ಡ್ ಮಾಡಿದಾಗ ಕಾಣಲ್ಲ. ನೀವೇನಾದರೂ ಬಿಗ್ನರ್ಸ್ ಆಗಿದ್ದರೆ ಫಸ್ಟ್ ಎಲ್ಲ ಪ್ರಾಕ್ಟೀಸ್ ಮಾಡುವಾಗ ಎಂಬ್ರಾಯ್ಡ್ರಿ ವರ್ಕ್ ಬ್ಲೌಸನ್ನು ಸಿಂಗಲ್ ಫುಟನ್ನು ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಸುತ್ತಲೂ ಒಂದು 1/2 ಇಂಚ್ ಆಗುವಷ್ಟು ಕ್ಲಾತನ್ನು ಬಿಟ್ಬಿಟ್ಟು ಉಳಿದಿರೋ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಈ ರೀತಿ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡು ಆದಮೇಲೆ ಈಗ ನೋಡಿ, ಇಲ್ಲಿ ನಾವು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡೋದ್ರಿಂದ ಏನು ಪ್ರಯೋಜನ ಅಂತಂದರೆ, ನಾವು ಇದನ್ನು ಟರ್ನ್ ಮಾಡ್ತೀವಲ್ವ, ಟರ್ನ್ ಮಾಡಿದಾಗ ನಮಗೆ ಎಲ್ಲೂ ಕೂಡ ಚಿಕ್ಕ ಚಿಕ್ಕದಾಗಿ ರಿಂಕಲ್ಸ್ ಅನ್ನೋದು ಬರಲ್ಲ. ಹಿಂದ್ಗಡೆ ಬ್ಯಾಕ್ ಪಾರ್ಟು ತುಂಬ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಅದಕ್ಕೆ ಈ ಥರ ನಾವು ಚಿಕ್ಕ ಚಿಕ್ಕದಾಗಿ ಕಟ್ಸನ್ನು ಹಾಕೋಬೇಕು. ನಾವು ಕಟ್ಸ್ ಹಾಕದೆ ಹಾಗೇನೆ ಏನಾದರೂ ಈ ಥರ ಟರ್ನ್ ಮಾಡಿದ್ದೀವಿ ಅಂತಂದರೆ ನಮಗೆ ನೀಟಾಗಿ ಬರಲ್ಲ, ಎಲ್ಲ ಒಂಥರ ನುಲ್ಕೊಂಡಂಗೆ ಕ್ಲಾತ್ ನಮಗೆ ಕಾಣಿಸ್ತಾ ಇರುತ್ತೆ. ಈಗ ನೋಡಿ, ಈ ಥರ ಟರ್ನ್ ಮಾಡ್ಕೊಂಡು ಆಯ್ತಲ್ವಾ, ಈಗ ಇಲ್ಲಿ ಮೇಲ್ಗಡೆಗೆ ಈ ಥರ ಒಂದು ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡು ಹೋಗಬೇಕು. ನಿಧಾನಕ್ಕೆ ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಕೊನೆವರೆಗೂ ಬಂದುಬಿಡಬೇಕು. ನೆಕ್ ಹತ್ರ ಸ್ವಲ್ಪ ಥಿಕ್ನೆಸ್ ಇರೋದ್ರಿಂದ ನಮಗೆ ಲೈನಿಂಗ್ ಮೇಲೆ ಸ್ವಲ್ಪ ಕಾಣೋ ಥರ ಬರ್ತಾ ಇರುತ್ತೆ. ಹಾಗಾಗಿ ಕೆಳಗಡೆ ಲೈನಿಂಗ್ ಮೇಲ್ಗಡೆ ಕಾಣದೇ ಇರೋ ಥರ ಈ ರೀತಿ ಸೆಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನಮಗೆ ಲೋಡಿಂಗ್ ಮಾತ್ರ ಮೇಲೆ ಕಾಣಿಸ್ಬೇಕು. ಯಾವುದೇ ಕಾರಣಕ್ಕೂ ಲೈನಿಂಗ್ ಕಾಣಬಾರ್ದು. ಆ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಬರಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಇವಾಗ ಇದನ್ನು ಏನು ಮಾಡಬೇಕು ಅಂತಂದರೆ, ಈ ಥರ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಿಕೊಂಡು ಸುತ್ತಲೂ ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಸ್ಟಿಚ್ ಮಾಡುವಾಗ ಮೇನ್ ಕ್ಲಾತಲ್ಲಿ ಎಲ್ಲೂ ಕೂಡ ಮೇಲ್ಗಡೆ ರಿಂಕಲ್ಸ್ ಬರಬಾರ್ದು. ಆ ಥರ ರಿಂಕಲ್ಸ್ ಬರದೇ ಇರೋ ಥರ ನೀಟಾಗಿ ನೋಡಿಕೊಂಡು ಸ್ಟಿಚ್ ಮಾಡಿ. ಇಲ್ಲ ಅಂತಂದರೆ ಒಂದು ಸರಿ ಎರಡನ್ನೂ ಸೇರಿಸಿ ಐರನ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ನಮಗೆ ಎಲ್ಲೂ ಕೂಡ ರಿಂಕಲ್ಸ್ ಅನ್ನೋದು ಬರಲ್ಲ. ಓಕೆ ನೋಡಿ, ಈ ಥರ ಕಾಣಿಸುತ್ತೆ, ಎಲ್ಲೂ ರಿಂಕಲ್ಸ್ ಇಲ್ಲ. ಇಲ್ಲಿ ನಮಗೆ ಇನ್ನೊಂದ್ಸರಿ ನೀಟಾಗಿ ಐರನ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಇಲ್ಲಿ ಬರುತ್ತೆ. ಇಲ್ಲಿ ನಾನು ಕೆಳಗಡೆ ಬಾಟಮ್ ಹತ್ರ ಈ ಪೈಪಿಂಗನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಪೈಪಿಂಗನ್ನ ನಾನು ಮೊದಲೇ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇಲ್ಲಿ ಈ ಥರ ಅಟ್ಯಾಚ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ ಕಟ್ ಮಾಡಿಕೊಂಡು, ಈಗ ಇದು ನಾವು ಪೈಪಿಂಗ್ ಏನಿದೆ ಇದನ್ನು ಒಳಗಡೆಗೆ ಎಕ್ಸ್ಟ್ರಾ ಏನಾದರೂ ಕ್ಲಾತ್ ಇತ್ತು ಅಂತಂದರೆ ಅದನ್ನು ಈ ಥರ ಕಟ್ ಮಾಡ್ಕೋಬೇಕು.
ನಾವು ಈ ಥರ ಕಟ್ ಮಾಡ್ಕೊಂಡಿಲ್ಲ ಅಂತಂದರೆ ಫೋಲ್ಡ್ ಮಾಡಿದಾಗ ಒಳಗಡೆ ನಮಗೆ ಇದು ಹಾಗೇನೆ ಕಾಣಿಸ್ತಾ ಇರುತ್ತೆ, ಗಜಿಬಿಜಿ ಥರ ಇರುತ್ತೆ. ಹಾಗಾಗಿ ನೀಟಾಗಿ ಅದನ್ನ ಕಟ್ ಮಾಡ್ಕೊಂಡ್ಬಿಟ್ರೆ ಫೋಲ್ಡ್ ಮಾಡಿದಾಗ ನಮಗೆ ಒಳಗಡೆ ಕ್ಲೀನಾಗಿರುತ್ತೆ, ನೀಟಾಗಿ ಕಾಣಿಸುತ್ತೆ. ಹೀಗೆ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಒಂದು ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ನೋಡಿ ಈ ಥರ ನೀಟಾಗಿ ಎಂಡ್ವರೆಗೂ ಸ್ಟಿಚ್ ಹಾಕ್ಕೊಂಡು ಬರಬೇಕು. ಈಗ ಇಲ್ಲಿ ನಾವು ಈ ಒಂದು ಬ್ಯಾಕ್ ಸೈಡಲ್ಲಿ ಒಂದು ಡಾಟ್ಸ್ ಏನಿದ್ದಾವೆ ಆ ಡಾಟ್ಸನ್ನ ಹಿಡಿಬೇಕಾಗುತ್ತೆ. ನೋಡಿ ಈ ಥರ ಆಲ್ರೆಡಿ ನಾವು ಡಾಟ್ಸ್ ಮೊದಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವಾ, ಸೇಮ್ ಅದೇ ಡಾಟ್ ಹತ್ರ ಇಲ್ಲಿ ಮೇಲಕ್ಕೆ ಒಂದು 4 ಇಂಚ್ ಹೈಟ್ಗೆ ಇಲ್ಲಿ ಡಾಟನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಈ ಥರ ಡ್ರಾ ಮಾಡ್ಕೊಂಡು ಆದಮೇಲೆ ಈ ಥರ ಫೋಲ್ಡ್ ಮಾಡಿಕೊಂಡು ಕೆಳಗಡೆ 1/2 ಇಂಚು ಬಿಡ್ತಿರ್ಬೇಕು, ಹಾಗೇನೆ 4 ಇಂಚು ಉದ್ದ ಇರಬೇಕು. ಆ ಥರ ನೋಡಿಕೊಂಡು ಈ ಡಾಟ್ಸ್ನ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಎರಡು ಕಡೆ ಸೇಮ್ ಅದೇ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಓಕೆ, ಇಷ್ಟು ನಮಗೆ ಬ್ಯಾಕ್ ಪಾರ್ಟಲ್ಲಿ ಇಷ್ಟು ಸ್ಟಿಚ್ ಮಾಡಿಕೊಂಡ್ರೆ ಇದು ಮುಗಿಯುತ್ತೆ. ಇವಾಗ ಸ್ಲೀವ್ಸನ್ನ ಯಾವ ಥರ ಸ್ಟಿಚ್ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ. ನಿಮಗೆ ಈ ಒಂದು ಸ್ಲೀವಲ್ಲೂ ಕೂಡ ಇಲ್ಲಿ ಜಾಯಿಂಟ್ ಬರುತ್ತೆ. ಚಿಕ್ಕ ಸೈಜ್ ಆದರೆ ನಮಗೆ ಈ ಒಂದು ಜಾಯಿಂಟ್ಸ್ ಅನ್ನೋದು ಬರಲ್ಲ. ದೊಡ್ಡ ಸೈಜ್ ಆಗಿದ್ದಾಗ ಕನ್ಫರ್ಮ್ ಆಗಿ ನಾವು ಈ ಒಂದು ಜಾಯಿಂಟ್ಸ್ ಅನ್ನೋದನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ದೊಡ್ಡ ಪನ್ನ ತಗೊಂಡ್ರು ಅಷ್ಟೇ, ಚಿಕ್ಕ ಪನ್ನ ತಗೊಂಡ್ರು ಅಷ್ಟೇ, ಈ ದೊಡ್ಡ ಸೈಜ್ಗೆ ನಾವು ಈ ಒಂದು ಜಾಯಿಂಟನ್ನು ಲೈನಿಂಗಲ್ಲಿ ಜಾಯಿಂಟನ್ನು ಮಾಡಲೇಬೇಕಾಗುತ್ತೆ. ಈಗ ನೋಡಿ ಈ ಥರ ಇದು ಸ್ಲೀವ್ಸನ್ನ ತಗೊಂಡು ಇದಕ್ಕೆ ಒಂದು 2 ಇಂಚ್ ಆಗುವಷ್ಟು ಜಾಯಿಂಟ್ ನನಗೆ ಬರುತ್ತೆ. ಈ ಥರ ಸ್ಟಿಚ್ ಮಾಡ್ಕೋಬೇಕು. ನಮಗೆ 2 ಸ್ಲೀವಲ್ಲೂ ಆಪೋಸಿಟ್ ಸೈಡಲ್ಲಿ ಈ ಒಂದು ಜಾಯಿಂಟ್ಸ್ ಅನ್ನೋದು ಬರಬೇಕು. ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಈಗ ಇಲ್ಲಿ ನಾವು ಈ ಥರ ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕಾಗುತ್ತೆ. ಈ ಥರ ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡು ಎರಡು ಕಡೆ ಕೂಡ 2 ಸ್ಲೀವ್ ಮೇಲೇನು ಕೂಡ ಈ ಥರ ಟಾಪ್ ಸ್ಟಿಚ್ಚನ್ನು ಹಾಕೊಂಡಾಗ ನಮಗೆ ರಿಂಕಲ್ಸ್ ಅನ್ನೋದು ಬರದೆ ನೀಟಾಗಿ ಸ್ಟ್ರೈಟಾಗಿ ಇರುತ್ತೆ. ನೋಡಿ ಈಗ ಈ ಥರ ಸ್ಲೀವ್ಸನ್ನು ಈ ಥರ ಮಾಡ್ಕೊಂಡು ಆದಮೇಲೆ ಈಗ ನಾವು ಇದನ್ನೇನು ಮಾಡ್ಕೋಬೇಕು ಅಂತಂದರೆ ಒಂದು ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಎಕ್ಸಾಕ್ಟಾಗಿ ಸ್ಲೀವ್ ಶೇಪ್ ಯಾವ ಥರ ಇದೆಯೋ ಆ ಥರ ಬರುತ್ತೆ. ಆ ಸ್ಲೀವ್ ಶೇಪ್ ಬಂದಮೇಲೆ ಈ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಸುತ್ತಲೂ ಇರೋದು, ಈ ಎಲ್ಲ ಎಕ್ಸ್ಟ್ರಾ ಕ್ಲಾತನ್ನು ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡು ಆದಮೇಲೆ ಈಗ ನಾವು ಬ್ಲೌಸ್ ಕಟ್ ಮಾಡುವಾಗ ಸ್ಲೀವಲ್ಲಿ ಶೇಪ್ ತೆಗೆದಿಲ್ಲ. ಈಗ ಏನು ಮಾಡ್ಕೋಬೇಕು ಅಂತಂದರೆ ಈ ಕಡೆಗೆ ಈ ಥರ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಆ ಮಾರ್ಕ್ ಕಡೆಗೆ ಈ ಥರ ಶೇಪನ್ನು ಕಟ್ ಮಾಡ್ಕೋಬೇಕು. ಈ ಥರ ಶೇಪ್ ಕಟ್ ಮಾಡ್ಕೊಂಡು ಆದಮೇಲೆ ಸೆಂಟ್ರಲ್ಲಿ ಚಿಕ್ಕದಾಗಿ ಇಲ್ಲಿ ಒಂದು ಕಟ್ಟನ್ನು ಈ ರೀತಿ ಮಾಡ್ಕೋಬೇಕು. ಯಾಕೆ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ ಅಂತಂದರೆ ನಾವು ಸ್ಲೀವ್ ಒರಿಜಿನಲ್ ಕ್ಲಾತನ್ನು ಸ್ಟಿಚ್ ಮಾಡುವಾಗ ನಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ನೋಡಿ ಇದು ಒರಿಜಿನಲ್ ಸ್ಲೀವ್ ಇದೆಯಲ್ಲ, ಇದರಲ್ಲಿ ನಮಗೆ ಲೋಡಿಂಗ್ ಇದೆ. ಈ ಥರ ಲೋಡಿಂಗ್ ಇದ್ದಾಗ ಮತ್ತೆ ಸೆಂಟ್ರಲ್ಲಿ ಇರುವಂತಹ ಫ್ಲವರು ನಮಗೆ ಸೆಂಟ್ರಿಗೇನೆ ಬರಬೇಕು. ಆ ಕಾರಣಕ್ಕೋಸ್ಕರ ನಾವು ಈ ಥರ ಚಿಕ್ಕದಾಗಿ ಒಂದು ಕಟ್ ಮಾಡ್ಕೊಂಡ್ಬಿಟ್ರೆ ನಮಗೆ ಸೆಂಟ್ರಿಗೇನೆ ಬರುತ್ತೆ. ನೀವು ಕೆಲವೊಂದು ಎಂಬ್ರಾಯ್ಡ್ರಿ ಬ್ಲೌಸ್ಗಳಲ್ಲಿ ನೋಡಿರ್ಬೋದು, ನಮ್ಮ ಫ್ಲವರ್ ಮುಂದಕ್ಕೆ ಬಂದ್ಬಿಟ್ಟಿರುತ್ತೆ, ಇಲ್ಲಾಂದರೆ ಹಿಂದಕ್ಕೆ ಹೋಗ್ಬಿಟ್ಟಿರುತ್ತೆ. ಈ ರೀತಿ ಹೋಗಬಾರ್ದು, ಸೆಂಟ್ರಿಗೇನೆ ಬರಬೇಕು ಅಂತಂದರೆ ನಾವು ಈ ಥರ ಲೈನಿಂಗ್ ಮತ್ತು ಮೇನ್ ಕ್ಲಾತ್ ಎರಡರಲ್ಲೂ ಕೂಡ ಈ ಥರ ಕಟ್ ಮಾಡ್ಕೊಂಡ್ಬಿಟ್ರೆ ನಮಗೆ ಸೆಂಟ್ರಿಗೆ ಬರುತ್ತೆ. ನೋಡಿ ಈ ಥರ ಲೈನಿಂಗು ಅಂದರೆ ಸ್ಲೀವಲ್ಲಿ ಲೈನಿಂಗ್ ಏನಿದೆ ಇದನ್ನು ನಾವು ಈ ಥರ ಸೀದಾ ಹಾಕ್ಕೋಬೇಕು. ಈ ಒಂದು ಸ್ಟಿಚ್ ಇದೆಯಲ್ಲ, ಈ ಸ್ಟಿಚ್ಚು ಒಳಗಡೆಗೆ ಹೊರಟೋಗ್ಬೇಕು. ಅದ್ರ ಮೇಲೆ ನಾವು ಈ ಥರ ಮೇನ್ ಕ್ಲಾತನ್ನು ಉಲ್ಟಾ ಹಾಕ್ಕೋಬೇಕು. ಅಂದರೆ ಸೀದಾ ಮೇಲೆ ಸೀದಾ ಬರಬೇಕು. ಆ ಥರ ಹಾಕ್ಕೊಂಡು ಸೆಂಟ್ರಲ್ಲಿ ನಾವೇನು ಕಟ್ ಮಾಡ್ಕೊಂಡಿದ್ದೀವಿ ಆ ಕಟ್ಟು ಸೆಂಟ್ರಿಗೆ ಎರಡಕ್ಕೂ ಮ್ಯಾಚ್ ಆಗೋ ಥರ ಬರಬೇಕು. ಎರಡೂ ಒಂದು ಕಡೆ ಕೂರಬೇಕು. ಆ ಥರ ನೋಡಿಕೊಂಡು ಹೆಡ್ಜ್ಗೆ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಈ ಒಂದು ಸೆಕೆಂಡ್ ಸ್ಲೀವ್ ಏನಿದೆ ಅದನ್ನು ಕೂಡ
ನಾವು ಸೇಮ್ ಅದೇ ತರ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು. ಆದ್ರೆ ಇಲ್ಲಿ ಏನು ಅಂತಂದ್ರೆ ನಾವು ಯಾವುದೇ ಬ್ಲೌಸ್ಗೆ ಸ್ಟಿಚ್ ಮಾಡುವಾಗ ಈ ಒಂದು ಸ್ಲೀವ್ ಇದಾವಲ್ವಾ, ಇದು ಈ ಒಂದು ಶೇಪ್ ತೆಗೆದಿರುವಂತಹ ಒಂದು ಸೈಡ್ಸು ಯಾವಾಗ್ಲೂ ಆಪೋಸಿಟ್ ಆಗಿ ಬರ್ಬೇಕು. ಅಂದ್ರೆ ಹೆದ್ರ ಬದ್ರಲ್ಲಿ ಬರ್ಬೇಕು. ಆವಾಗ್ಲೇನೆ ನಮ್ಗೆ ಎರಡು ಸ್ಲೀವ್ಸು ಕರೆಕ್ಟ್ ಆಗಿ ಬರೋದು. ಇಲ್ಲ ಅಂತಂದ್ರೆ ಎರಡು ಒಂದೇ ಸ್ಲೀವ್ಗೆ ಬಂದ್ಬಿಡ್ತವೆ. ನೋಡಿ, ಈ ಸ್ಲೀವ್ ಅನ್ನು ಅಷ್ಟೇ ಕರೆಕ್ಟ್ ಆಗಿ ಈ ರೀತಿ ಸೆಟ್ ಮಾಡ್ಕೊಂಡು ಎಡ್ಜ್ ಎಲ್ಲನೇ ಈ ತರ ಸ್ಟಿಚ್ ಮಾಡ್ಕೊಂತ ಹೋಗ್ಬೇಕು. ಈ ತರ ಸ್ಟಿಚ್ ಮಾಡ್ಕೊಂಡು ಆದ್ಮೇಲೆ ಇದನ್ನ ಈ ರೀತಿ ಓಪನ್ ಮಾಡ್ಕೊಂಡು ಈ ತರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಹೆಡ್ಜ್ ಎಲ್ಲ ಇಲ್ಲೂ ಅಷ್ಟೇನೆ ಲೋಡಿಂಗ್ ಮೇಲೆ ಈ ತರ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು. ನಾವು ಬೇಕಾದ್ರೆ ಲೈನಿಂಗ್ ಮೇಲೆನೆ ಸ್ಟಿಚ್ ಮಾಡ್ಬೋದು. ಆದ್ರೆ ಲೋಡಿಂಗ್ ಹಾಕಿರೋದ್ರಿಂದ ನಾವು ಒಂದು ಕಡೆಗೆ ಸ್ಟಿಚ್ ಮಾಡ್ಕೊಂಡು ಹೋದ್ರೆ ನಮ್ಗೆ ಎತ್ಕೊಂಡಂಗೆ ಕಾಣಿಸ್ತಾ ಇರುತ್ತೆ, ಸ್ಟ್ರಿಪ್ನೆಸ್ ಅನ್ನೋದು ಇರಲ್ಲ. ಆ ಕಾರಣಕ್ಕೆ ನಾನು ಈ ರೀತಿ ಲೋಡಿಂಗ್ ಮೇಲೆನೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡ್ಕೊಂಡು ಬಂದಮೇಲೆ ನೋಡಿ, ಇದನ್ನ ಉಲ್ಟಾ ಮಾಡಿಕೊಂಡು ಇವಾಗ ಲೈನಿಂಗು ಮತ್ತು ಮೇನ್ ಕ್ಲಾತ್ ಏನಿದೆ ಇವೆರಡನ್ನೂ ಈ ಥರ ಸೇರಿಸ್ಕೊಂಡು ಮೇಲೆ ಈ ಥರ ಸ್ಟಿಚ್ ಮಾಡಿಕೊಂಡು ಹೆಡ್ಜ್ಗೆನೆ ಸ್ಟಿಚ್ ಬರೋ ಥರ ನೋಡಿಕೊಂಡು ಸ್ಟಿಚ್ ಮಾಡಿಕೊಂಡು ಬರಬೇಕು. ನೋಡಿ, ಒಳಗಡೆ ರಿಂಕಲ್ಸ್ ಬಂದ್ಬಿಡುತ್ತೆ, ಲೂಸ್ ಥರ ಕಾಣಿಸ್ಬಿಡುತ್ತೆ ಮೇನ್ ಕ್ಲಾತು. ಹಾಗಾಗಿ ಇದನ್ನ ಈ ರೀತಿ ನಾವು ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಾಂದರೆ ಐರನ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಈ ಒಂದು ಎಕ್ಸ್ಟ್ರಾ ಕ್ಲಾತ್ ಏನಿದೆ, ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ನೀಟಾಗಿ ಈ ಥರ ಕಟ್ ಮಾಡಬೇಕು. ನೋಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಫ್ರಂಟ್ ಪಾರ್ಟನ್ನ ಯಾವ ಥರ ಸ್ಟಿಚ್ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಎಲ್ಲೂ ಸಹ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದೆಲ್ಲ ಕಟ್ ಮಾಡಿ ಆದಮೇಲೆ ನಮಗೆ ಈ ಥರ ಕಾಣಿಸುತ್ತೆ. ನೋಡಿ, ಈ ಶೇಪ್ ತೆಗೆದಿರುವಂಥ ಸೈಡ್ ಏನಿದೆ ಈ ಸೈಡ್ಸ್ ನಮಗೆ ಈ ಥರ ಆಪೋಸಿಟ್ಗೆ ಬರೋ ಥರ ನೋಡಿಕೊಂಡು ಇವಾಗಲೇ ಇದನ್ನು ಕರೆಕ್ಟಾಗಿ ನಾವು ಸೆಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾವು ಫೋಲ್ಡ್ ಮಾಡಿದಾಗ ಈ ಒಂದು ಫ್ಲವರ್ ಏನಿದೆ ಅದು ನಮಗೆ ಸೆಂಟ್ರಿಗೆ ಬರ್ತಾ ಇದೆ. ಕಟ್ ಮಾಡುವಾಗ ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸನ್ನು ಯಾವಾಗಲೂ ಅಷ್ಟೇ ತುಂಬ ಹುಷಾರಾಗಿ ನೋಡಿಕೊಂಡು ಕಟ್